ಕುಮಟಾ ತಾಲೂಕಿನ ಅತಿ ವಿಶಿಷ್ಟ ಭತ್ತದ ತಳಿಯಾದ ಕಗ್ಗ ಹಾಗೂ ಇತರ 600ಕ್ಕೂ ಹೆಚ್ಚು ತಳಿಗಳನ್ನ ಬೆಳೆದಿದ್ದ ಕಾಗಲ್ದ ಕಡ್ಲೆಮನೆಯ ನಾಗರಾಜ್ ಮೋಹನ್ ನಾಯ್ಕ್ ಅವರ ಗದ್ದೆಯಲ್ಲಿ ಭತ್ತ ಕಟಾವಿನ ಸಂಭ್ರಮಕ್ಕೆ ತಳಿ ತಜ್ಞರು, ವಿಜ್ಞಾನಿಗಳು, ಭತ್ತ ಬೇಸಾಯಗಾರರು, ಶಿಕ್ಷಕರು, ವಿದ್ಯಾರ್ಥಿಗಳು ಸಾಕ್ಷಿಯಾದ್ರು. ಕಳೆದ 15 ವರ್ಷಗಳಿಂದ ಸ್ಥಳೀಯ ಬಿಳಿ ಮತ್ತು ಕರಿ ಕಗ್ಗ ಭತ್ತದ ತಳಿಗಳನ್ನ ಬೆಳೆಯುವುದರ ಜೊತೆಗೆ ಭತ್ತ ತಳಿಗಳನ್ನ ಸಂರಕ್ಷಿಸುವುದನ್ನ ತಮ್ಮ ಧ್ಯೇಯವನ್ನಾಗಿಸಿಕೊಂಡಿರುವ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಯುವ ಕೃಷಿಕ ನಾಗರಾಜ್ ನಾಯ್ಕ್ ಪ್ರಸ್ತುತ ಮುಂಗಾರು ಹಂಗಾಮಿನ ಭತ್ತ ತಳಿಗಳ ಕಟಾವಿಗೆ ಮುಹೂರ್ತ ನಿಗದಿಪಡಿಸಿದ್ರು. ಈ ವರ್ಷ ಸುಮಾರು 600ಕ್ಕೂ ಹೆಚ್ಚು ದೇಶಿ ಭತ್ತದ ತಳಿಗಳ ಜೊತೆಗೆ ವಿಯೆಟ್ನಾಂ ಮತ್ತಿತರ ವಿದೇಶಿ ತಳಿಗಳನ್ನ ಕೂಡ ಬೆಳೆದಿತ್ತು. ಅಕಾಲಿಕ ಮಳೆಯ ನಡುವೆ ಕಟಾವಿಗೆ ಕಷ್ಟವಾಗಿತ್ತು. ಈ ವಾರ ಮಳೆ ಬಿಡುವಾದ ಹಿನ್ನೆಲೆಯಲ್ಲಿ ಭತ್ತದ ತಳಿಗಳ ಸಂರಕ್ಷಣೆಯ ಜೊತೆಗೆ ಮುಂದಿನ ಪೀಳಿಗೆಗೆ ಇದರ ಮಾಹಿತಿ ಪಸರಿಸಬೇಕೆಂಬ ಉದ್ದೇಶದಿಂದ ಭತ್ತ ಕಟಾವಿಗೆ ಸುತ್ತಮುತ್ತಲ ಬಾಡ, ಕಾಗಲ್ ಹಾಗೂ ಅಗನಾಶಿನಿ ಶಾಲೆಗಳ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳನ್ನ ಆಮಂತ್ರಿಸಿದ್ರು. ಗದ್ದೆಯಲ್ಲಿ ಬೆಳೆಯಲಾಗುತ್ತಿದ್ದ ಎಲ್ಲಾ ತಳಿಗಳ ಕಟಾವಿಗೆ ವಿಜ್ಞಾನಿ ಡಾಕ್ಟರ್ ಸುಭಾಷ್ ಚಂದ್ರನ್ ಬಾಗಲಕೋಟ, ತೋಟಗಾರಿಕಾ ವಿವಿ ನಿವೃತ್ತ ದೀನ್ ನಾಗೇಶ್ ನಾಯ್ಕ್, ಸಹಾಯಕ ಕೃಷಿ ನಿರ್ದೇಶಕ ವೆಂಕಟೇಶ್ ಮೂರ್ತಿ, ಸ್ಕೋಡ್ವೇಸ್ ಗಂಗಾಧರ್, ಹಿರಿಯ ಕೃಷಿಕರಾದ ವಿಠೋಬಾ ಅಂಗಡಿಕೇರಿ, ನಿವೃತ್ತ ಪೊಲೀಸ್ ಅಧಿಕಾರಿ ಕೆಎಸ್ ನಾಯ್ಕ್, ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ, ಹಳೆಯ ಕೃಷಿ ಪರಿಕರ ಸಂಗ್ರಹಗಾರಕರಾದ ಸಿಜಿ ಹೆಗ್ಡೆ, ದಿವಾಕರ್ ನಾಯ್ಕ್ ಸೇರಿದಂತೆ ಇತರರು ಸಾಮೂಹಿಕವಾಗಿ ಚಾಲನೆ ನೀಡಿದರು. ಬಳಿಕ ಪರಿಸರ ಮತ್ತು ಕೃಷಿ ತಜ್ಞರಿಂದಲೂ ತಳಿಗಳ ಕುರಿತು ವಿದ್ಯಾರ್ಥಿಗಳು ಮಾಹಿತಿ ಪಡೆದುಕೊಂಡರು. ಭತ್ತದ ತಳಿಗಳ ಸಂರಕ್ಷಕ ನಾಗರಾಜ್ ನಾಯ್ಕ್ ಮಾತನಾಡಿ, ಎಲ್ಲ ಭತ್ತದ ತೆನೆಗಳು ಸಮೃದ್ಧಿಯ ಹಿಂದೆ 15 ವರ್ಷಗಳ ಸತತ ಶ್ರಮವಿದೆ. ಭತ್ತದ ಬೀಜ ಸಂರಕ್ಷಣೆಗೆ ಅನುಕೂಲವಾಗುವಂತೆ ಸ್ಕೋಡ್ವೇಸ್ ಸಂಸ್ಥೆಯವರು ನಮ್ಮ ಕೃಷಿ ಕ್ಷೇತ್ರದಲ್ಲಿ ಸಮುದಾಯ ಆಧಾರಿತ ಬೀಜ ಸಂರಕ್ಷಣೆ ಕೇಂದ್ರ ನಿರ್ಮಾಣಕ್ಕೆ ಸಿದ್ಧರಾಗಿದ್ದಾರೆ. ಇದರಿಂದ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಭತ್ತದ ತಳಿಗಳ ಸಂರಕ್ಷಣೆ ಹಾಗೂ ಭತ್ತ ಬೇಸಾಯ ವಿಸ್ತರಣೆಗೆ ಅನುಕೂಲವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಸೂರಜ್ ನಾಯ್ಕ್ ಸೋನಿ ಮಾತನಾಡಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖ 3 ತಳಿಗಳಲ್ಲಿ ಕಗ್ಗದ ತಳಿ ವಿಶ್ವದಲ್ಲಿ ಅತಿ ವಿಶಿಷ್ಟವಾಗಿದೆ. ಸರ್ಕಾರ ಜಾನುವಾರು ಖರೀದಿಗೆ ಸಹಾಯಧನವನ್ನ ನೀಡುತ್ತದೆ. ಆದರೆ ದೂರದ ಜಿಲ್ಲೆಗಳ ಮೇವುಗಳನ್ನ ದುಬಾರಿ ದರಕ್ಕೆ ಖರೀದಿಸಬೇಕಿದೆ. ಆದರೆ ನಮ್ಮ ಸುತ್ತಮುತ್ತಲಿನಲ್ಲಿರುವಂತಹ ಅಕೇಶ ತೋಪುಗಳು ಹೆಚ್ಚಾಗಿದೆ. ಭತ್ತ ಬೇಸಾಯ ಯಾವುದೇ ಲಾಭದಾಯಕವಾಗಿಲ್ಲದ ಹವಾಮಾನ ವೈಪರೀತ್ಯಗಳ ಇಂತಹ ಸನ್ನಿವೇಶದಲ್ಲಿ ಭತ್ತದ ತಳಿಗಳ ಸಂರಕ್ಷಣೆಗೆ ಟೊಂಕ ಕಟ್ಟಿ ನಿಂತಿರುವಂತಹ ಕಾಗಲ್ದ ನಾಗರಾಜ್ ನಾಯ್ಕ್ ಅವರ ಕೃಷಿ ಕ್ಷೇತ್ರದಲ್ಲಿರುವ ಸಾಧನೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಈಗಾಗಲೇ ಕಟಾವು ಮಾಡಲಾದ ಕಗ್ಗದ ತೆನೆಗಳನ್ನ ಬಡಿದು ಬೇರ್ಪಡಿಸಿದ್ರು. ಇದೇ ಸಂದರ್ಭದಲ್ಲಿ ಸ್ಕೋಡ್ವೇಸ್ನಿಂದ ಸಮುದಾಯ ಆಧಾರಿತ ಬೀಜ ಬ್ಯಾಂಕ್ ನಿರ್ಮಾಣಕ್ಕೂ ಚಾಲನೆ ನೀಡಲಾಯಿತು. ಬಳಿಕ ಪರಿಸರ ಮತ್ತು ಕೃಷಿ ತಜ್ಞರಿಂದಲೂ ತಳಿಗಳ ಕುರಿತು ವಿದ್ಯಾರ್ಥಿಗಳು ಮಾಹಿತಿ ಪಡೆದುಕೊಂಡರು. ಕಳೆದ 6 ತಿಂಗಳಿನಿಂದ ಗಾಳಿ ಮಳೆಗೆ ತಲೆ ತಗ್ಗಿಸದೆ ಆಳೆತ್ತರಕ್ಕೆ ತೆನೆ ಹೊತ್ತು ನಿಂತ ವಿಯೆಟ್ನಾಂ ಕಪ್ಪು ಭತ್ತದ ತಳಿ ಗದ್ದೆಯಲ್ಲಿ ಗಮಗಮಿಸುತ್ತಿದ್ದ ಪರಿಮಳ ಸಣ್ಣಕ್ಕಿ ತೆನೆಗಳು ಎಲ್ಲರ ಗಮನ ಸೆಳೆದವು. ಅತಿ ವಿಶಿಷ್ಟ ಭತ್ತದ ತಳಿಯಾದ ಕಗ್ಗ ಹಾಗೂ ಇತರ 600ಕ್ಕೂ ಹೆಚ್ಚು ತಳಿಗಳನ್ನ ಬೆಳೆದಿದ್ದ ಕಾಗಲ್ದ ನಾಗರಾಜ್ ನಾಯ್ಕ್ ಅವರ ಕೃಷಿ ಕ್ಷೇತ್ರದ ಸಾಧನೆಗೆ ಸಾರ್ವಜನಿಕರಿಂದಲೂ ಉತ್ತಮವಾದ ಮೆಚ್ಚುಗೆ ವ್ಯಕ್ತವಾಗಿದೆ. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಕುಮಟಾ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.